ರಾಜ್ಯ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ರಾಜ್ಯ ನಾಯಕರಾಗಿರ್ತಕ್ಕಂಥ ನಾರಾಗೌಡ ಮಿರಾಲರ್ ಅವರಿಗೆ, ರಾಜ್ಯ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಈ ಒಂದು ಶುಭ ಸಮಾರಂಭದಲ್ಲಿ ಕೇಂದ್ರದ ಸಚಿವರು, ಮಾಜಿ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವರಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ವಿಶೇಷವಾಗಿ ಇಬ್ಬರು ನವ ದಂಪತಿಗಳಿಗೆ ಹೃದಯ ತುಂಬಿದ ಒಂದು ಆಶೀರ್ವಾದವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಸಾಕಷ್ಟು ಅವರ ಮನಸ್ಸಿನಲ್ಲಿ ಅಭಿಲಾಷೆ ಇದ್ರೂ ಕೂಡ ಕೊನೆಯ ಹಂತದಲ್ಲಿ ನವದೆಹಲಿಯಲ್ಲಿ ನಿನ್ನೆಯ ದಿನ ವಿಪ್ ಜಾರಿ ಮಾಡಲಾಗಿತ್ತು. ಒಂದು ದೊಡ್ಡ ಮಟ್ಟದ ನಿರ್ಣಯ ಲೋಕಸಭಾ ಹಾಗೂ ರಾಜ್ಯಸಭೆಯಲ್ಲಿ ನಡೀತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಬರಲಿಕ್ಕಾಗಿಲ್ಲ. ಅವರ ಪರವಾಗಿ ಇವತ್ತು ಇಬ್ಬರು ನವ ದಂಪತಿಗಳಿಗೆ ಇವತ್ತೇನು ಇಬ್ಬರು ನವ ಜೋಡಿಗಳು ಒಟ್ಟಾಗಿದ್ದಾರೆ, ಅವರಿಗೆ ಆಶೀರ್ವಾದ ಮಾಡತಕ್ಕಂಥದಕ್ಕೆ ಇವತ್ತು ಈ ಭಾಗದ ಜಿಲ್ಲೆಯ ಹಾಗೂ ನಮ್ಮ ಇಂಡಿ ವಿಧಾನಸಭಾ ಕ್ಷೇತ್ರದ ಎಲ್ಲ ವಿಶೇಷವಾಗಿ ನಮ್ಮ ತಾಯಂದಿರುಗಳು ಸಾಕಷ್ಟು ಜನ ಇವತ್ತು ಇಲ್ಲಿ ಬಂದಿದ್ದೀರಿ. ಅಷ್ಟೇ ಅಲ್ಲ, ತುಂಬಾ ಜನ ಹಿರಿಯಕರು, ಯುವಕರು ಎಲ್ಲರೂ ಕೂಡ ಬಂದು ಇವತ್ತು ಇಬ್ಬರು ದಂಪತಿಗಳಿಗೆ ಹೃದಯದಿಂದ ನೀವೆಲ್ಲರೂ ಆಶೀರ್ವಾದವನ್ನು ಮಾಡ್ತಾ ಇದ್ದೀರಿ. ನನ್ನ ಕಡೆಯಿಂದ ಹಾಗೂ ಸನ್ಮಾನ್ಯ ಕುಮಾರಣ್ಣ ಅವರ ಕಡೆಯಿಂದ ಇವತ್ತು ಇಬ್ಬರು ದಂಪತಿಗಳಿಗೆ ಇವತ್ತು ಮೊದಲನೇ ದಿನ ವಿಶೇಷವಾದಂತ ದಿನ, ಅವರ ಜೀವನದಲ್ಲಿ ಮರೀಲಿಕ್ಕಾಗದೇ ಇರತಕ್ಕಂತ ಈ ಒಂದು ಕ್ಷಣ. ಇವತ್ತು ನಾವು ಕೂಡ ಇವತ್ತು ಬಂದು ಅವರ ಜೊತೆಯಲ್ಲಿ ನಿಂತು ಒಬ್ಬ ಈ ಕುಟುಂಬದ ಅಣ್ಣನ ತಮ್ಮನ ಅಂತಕ್ಕಂಥ ಒಂದು ಭಾವನೆಯಲ್ಲಿ ಇವತ್ತು ಅವರಿಗೆ ಆಶೀರ್ವಾದವನ್ನು ಮಾಡಲಿಕ್ಕೆ ಬಯಸ್ತೇನೆ ಹೃದಯದಿಂದ. ಬಿಜಾಪುರ ಜಿಲ್ಲೆ ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಏನ್ ಈ ಭಾಗದಲ್ಲಿ ಇರ್ತಕ್ಕಂಥ ಆಲ್ಮಟ್ಟಿ ಜಲಾಶಯಕ್ಕೆ ಅವರಿಗೆ ಅವರಾದಂತ ಒಂದು ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ಈ ಭಾಗದ ರೈತರು ಈಗಲೂ ಕೂಡ ನಾನು ಬಿಜಾಪುರ ಜಿಲ್ಲೆಗೆ ಯಾವತ್ತು ಕಾಲಿಡ್ತೀನೋ ಆ ಸಂದರ್ಭದಲ್ಲಿ ಎಲ್ಲಾ ಸಂದರ್ಭದಲ್ಲಿ ರೈತಾಪಿ ವರ್ಗ ಈಗಲೂ ಕೂಡ ಅದನ್ನ ಸ್ಮರಿಸ್ಕೊಳ್ತಕ್ಕಂಥ ನೆನೆಸ್ಕೊಳ್ತಕ್ಕಂಥ ಕೆಲಸ ಮಾಡ್ತೀವಿ. ಈಗ ತಾನೇ ಮತ್ತೊಬ್ರು ಈ ಭಾಗದ ಅಭ್ಯರ್ಥಿಗಳಾಗಿ ಬಿ.ಡಿ. ಪಾಟೀಲರು ಆ ಗಾಡಿನಲ್ಲಿ ಬರ್ಬೇಕಾದ್ರೆ ನಾನು ಕೇಳ್ತಾ ಇದ್ದೆ, ಯಾವ ರೀತಿ ನೀರಾವರಿ ಇವಾಗ ಬೇಸಿಗೆಗಾಲ ಪ್ರಾರಂಭ ಆಗಿದೆ, ಬಿಸಿಲು ಸಾಕಷ್ಟು ಇವತ್ತು ಬೇಸಿಗೆಗಾಲ ಪ್ರಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ನೀರಾವರಿ ಯಾವ ರೀತಿ ಇದೆ, ಯಾವ ರೀತಿ ರೈತರಿಗೆ ಮಳೆ ಬೆಳೆ ಇವೆಲ್ಲವೂ ಕೂಡ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಕೇಳಿದಾಗ, ಇಲ್ಲ ನಾವು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯ ಮೂಲಕ ಒಂದು ಹೋರಾಟವನ್ನು ಕೈಗೊಳ್ಳತಕ್ಕಂಥ ಕೆಲಸನ ಮಾಡ್ತೇವೆ. ನಮ್ಮ ಭಾಗಕ್ಕೆ, ನಮ್ಮ ಈ ಬಿಜಾಪುರ ಜಿಲ್ಲೆಗೆ ರೈತಾಪಿ ವರ್ಗಕ್ಕೆ ಅವರ ಹೊಲ ಗದ್ದೆಗಳಿಗೆ ನೀರನ್ನು ಒದಗಿಸತಕ್ಕಂಥದ್ದಕ್ಕೆ ಇಲ್ಲಿವರೆಗೂ ಯಾವುದೇ ಸಹಕಾರಗಳು ಇವತ್ತು ಸರ್ಕಾರದ ಕಡೆಯಿಂದ ಸಿಕ್ಕಿಲ್ಲ. ಹಾಗಾಗಿ ಒಂದು ಪಾದಯಾತ್ರೆಯ ಮೂಲಕ ಇವತ್ತು ನೀರನ್ನ ಬಿಡುಗಡೆ ಮಾಡತಕ್ಕಂಥ ಒಂದು ಕೆಲಸನ ಮಾಡ್ತೇವೆ. ಅದಕ್ಕೆ ನೀವು ಬರಬೇಕು, ಕುಮಾರಣ್ಣ ಅವರು ಬರಲೇಬೇಕು ಅಂತಕ್ಕಂಥದ್ದನ್ನ ತಾಕೀತನ್ನ ಏನ್ ಮಾಡಿದ್ದಾರೆ.
ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕದ ಕಲ್ಯಾಣಕ್ಕೋಸ್ಕರ ಸದಾಕಾಲ ಜನತಾದಳ ಪಕ್ಷ, ದೇವೇಗೌಡರು ಸಾಹೇಬರು, ಕುಮಾರಣ್ಣವರು ನಾವೆಲ್ಲರೂ ನಿಮ್ಮ ಜೊತೆಲಿ ಇರ್ತೇವೆ ಅಂತಕ್ಕಂಥದ್ದು ಹೇಳ್ತಾ ಇನ್ನು ಹೆಚ್ಚಾಗಿ ಇಲ್ಲಿ ಇದು ಒಂದು ವೈಯಕ್ತಿಕ ಸಮಾರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜಕೀಯದ ವೇದಿಕೆಯಲ್ಲಿ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ನಾವು ಹೆಚ್ಚಾಗಿ ಮಾತನಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳ್ತಾ ಮತ್ತೊಮ್ಮೆ ಇಡೀ ಕುಟುಂಬದ ಸದಸ್ಯರಿಗೆ ಹಾಗೂ ನವ ದಂಪತಿಗಳಿಗೆ ಶುಭವನ್ನ ಕೋರ್ತಾ ನನ್ನ ಮಾತು ನಮಗೋಸ್ಕರ ಧನ್ಯವಾದ. ಕಾರ್ಯಕರ್ತರು ಆದಿ ಮಾಡಿಕೊಡ್ರಿ. ದೇವಾನಂದ ಸಾಹೇಬ್ ಮಾಜಿ ಶಾಸಕ ಸರ್